ಹಾಯ್ ಫ್ರೆಂಡ್ಸ್, ನಾನಿವತ್ತು ಭಾನುವಾರ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಅಕ್ಕಿ ನೆನೆ ಹಾಕೋಣ ಈ ಪಾತ್ರೆಗೆ. ನಾನಿವಾಗ 2 ಲೋಟ ಅಕ್ಕಿ ಹಾಕ್ತೀನಿ. ಅರ್ಧ ಕೆ ಜಿ ಚಿಕನ್ಗೆ. ನೋಡಿ, ಇದು 1 ಮುಕ್ಕಾಲು ಲೋಟ ಅಕ್ಕಿ ಇದೆ. ಸೊ ಇದನ್ನ 1/4 ಲೋಟ ನಾನು ಬಾಸುಮತಿ ರೈಸ್ ಹಾಕ್ತೀನಿ, ಬಿರಿಯಾನಿ ರೈಸ್ ಅದು. ಸೊ ಅದನ್ನು ಮಿಕ್ಸ್ ಮಾಡ್ತೀನಿ ನಾನು. ಇವಾಗ ಅಕ್ಕಿ ಹಾಕಿದ್ದೀನಿ. ಸೊ ಇದು ಅಕ್ಕಿ ನೆನೆಯೋಷ್ಟರಲ್ಲಿ ನಾನು ಎಲ್ಲ ಕಟ್ ಮಾಡ್ಕೊತೀನಿ. ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊತೀನಿ. ಮೊದಲಿಗೆ 3 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಉದ್ದುದ್ದ ಕಟ್ ಮಾಡ್ಕೊತೀನಿ. ಈರುಳ್ಳಿ ಉದ್ದುದ್ದ ಕೊಯ್ದಿದ್ದೀನಿ. 3 ಈರುಳ್ಳಿ ಇದು. ಸೊ ಅರ್ಧ ಕೆ ಜಿ ಚಿಕನ್ಗೆ ಸಾಕಿದು. ಅರ್ಧ ಕೆ ಜಿ ಚಿಕನ್ ತಂದವ್ರಿ. ಇದನ್ನು ತೆಗ್ದು ಒಂದು ಪಾತ್ರೆಗೆ ಹಾಕಿ ವಾಶ್ ಮಾಡೋಣ. ಇದು ಅರ್ಧ ಕೆ ಜಿ ಚಿಕನ್ ಇದು ವಾಶ್ ಮಾಡಿಬಿಟ್ರೆ ನೀರೆಲ್ಲ ಸೋರ್ಕೋತದೆ. ವಾಶ್ ಮಾಡಾಯಿತು. ನೋಡಿ, ನೀರೆಲ್ಲ ಸೋರ್ತಾಯಿದೆ. ಈ ಥರ ಪಾತ್ರೆಯಲ್ಲಿ ವಾಶ್ ಮಾಡಿಬಿಟ್ರೆ ನೀರೆಲ್ಲ ಒಂಚೂರು ಇರಲ್ಲ, ಹೊಂಟೋಯ್ತದೆ. 5 ಟೊಮೊಟೊ ತೊಗೊಂಡಿದ್ದೀನಿ. ಇದು ಟೊಮೊಟೊ ಸಣ್ಣ ಇದೆ, ಅದಕ್ಕೆ 5 ತೊಗೊಂಡಿದ್ದೀನಿ ನಾನು. ಇದಪ್ಪ ಇದ್ದರೆ 4 ತೊಗೊಂಡು ಸಾಕು. ನೋಡಿ, ಟೊಮೊಟೊ ಸಣ್ಣ ಕುಯ್ದಿದ್ದೀನಿ ನಾನು. ಮೆಣಸಿನ್ಕಾಯಿ 2 ಹಾಕ್ತೀನಿ ಖಾರಕ್ಕೆ. ನೋಡಿ, ಉದ್ದುದ್ದ ಹಸಿಮೆಣಸಿನ್ಕಾಯಿ 2 ಕುಯ್ದಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ. ಆಯಿತು, ಈರುಳ್ಳಿ ಆಯಿತು, ಟೊಮೆಟೊ ಆಯಿತು, ಹಸಿಮೆಣಸಿನ್ಕಾಯಿ ಆಯಿತು, ಕೊತ್ತಂಬರಿ ಆಯಿತು. ಸೊ ಇವಾಗ ಕುಕ್ಕರ್ ಇಟ್ಟು ಮಾಡೋಣ. ನೋಡಿ, ಕುಕ್ಕರ್ ಇಟ್ಟಿದ್ದೇವೆ. ಕುಕ್ಕರ್ ಬಿಸಿ ಆಗಬೇಕು. ಸೊ ಲೋ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಎಣ್ಣೆ ಹಾಕಿದ್ದೀನಿ. ಒಂದು 50 ಗ್ರಾಮ್ ಎಣ್ಣೆ ಹಾಕಿದ್ದೀನಿ ನಾನು ಬಿರಿಯಾನಿಗೆ, ಚಿಕನ್ ಬಿರಿಯಾನಿಗೆ. ಹಾಗೆ ಸೋಂಕಾಳು ಹಾಕಿದ್ದೀನಿ. 2 ನಕ್ಷತ್ರ ಮೊಗ್ಗು ಹಾಕಿದ್ದೀನಿ. ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಚಿಟಿಕೆ ಅಷ್ಟು. 2 ಪಲಾವ್ ಎಲೆ ಹಾಕಿದ್ದೀನಿ. ಅಕ್ಕಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಮಾಡಿದ್ದೇವೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು. ಕಲರು ಚೇಂಜ್ ಆಗಬೇಕು ಈರುಳ್ಳಿಲಿ. ಸೊ ಅಲ್ಲಿ ಗಂಟ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಟೊಮೆಟೊ ಸಾಫ್ಟ್ ಆಗಬೇಕು. ಒಂದು 3 ಸೆಕೆಂಡ್ ಹುರ್ಕೊಳ್ಳೋಣ. ಸಾಫ್ಟ್ ಆಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ಇವಾಗ ಮಸಾಲ ಪದಾರ್ಥಗಳು ಹಾಕೋಣ. ಕರಿಬೇವು ಸ್ವಲ್ಪ ಹಾಕಿದ್ದೀನಿ. ಅರಿಶಿನ ಪುಡಿ 1/4 ಟೀ ಸ್ಪೂನ್ ಹಾಕಿದೆ. ಸ್ಪೂನ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ 1 ಸ್ಪೂನು, ಧನಿಯಾ ಪುಡಿ, ಒಂದು ಚಕ್ಕೆ ಲವಂಗ ಪೌಡರ್ 1 ಟೇಬಲ್ ಸ್ಪೂನು, ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್, MTR ಗರಂ ಮಸಾಲ ಟೀ ಸ್ಪೂನ್, MTR ಗರಂ ಮಸಾಲ ಹಾಕಿದ್ದೀನಿ. ಅಚ್ಚಿ ಬಿರಿಯಾನಿ ಪೌಡರ್ ಇದು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಅಚ್ಚಿ ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಾನು ಎಲ್ಲ ಹಾಕಾಯಿತು. ಎಣ್ಣೆ ಬಿಟ್ಕೊತಾಯಿದ್ದೀನಿ ಚೆನ್ನಾಗಿ. ಇವಾಗ ಚಿಕನ್ ಹಾಕೋಣ. ಅರ್ಧ ಕೆ ಜಿ ಚಿಕನ್ ಇದು. ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚಿಕನ್ ಒಂದು 2 ನಿಮಿಷ ಬೇಯಬೇಕು. ಅಕ್ಕಿ ತೊಳೆದು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಚಿಕನ್ ಬೇಯ್ತಾ ಇದೆ. ಇವಾಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ್ದೀನಿ. 2 ಲೋಟ ಅಕ್ಕಿ ಇದು ಅರ್ಧ ಕೆ ಜಿ ಚಿಕನ್ಗೆ. ಸೊ ಇವಾಗ ನೀರು ಹಾಕೋಣ. 2 ಲೋಟ ಅಕ್ಕಿಗೆ ನಾನು 1 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಗ್ರೇವಿ ಇರುತ್ತೆ ಅದರಲ್ಲೇ. ಸೊ ಅದಕ್ಕೋಸ್ಕರ ನೀರು ಕಮ್ಮಿ ಹಾಕಿದ್ದೀನಿ. ಉಪ್ಪು, ನೀರು ಎಲ್ಲ ಹಾಕಾಯಿತು. ಇವಾಗ ಮುಚ್ಚಳ ಕೂಗಿಸಿ 2 ವಿಷಲ್ ಕೂಗ್ಸೋಣ ಸಾಕು. ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. 2 ಲೋಟ ನೀರು ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ 1/4 ಲೋಟ ಕಮ್ಮಿ ಮಾಡಿದ್ದೀನಿ. 2 ವಿಷಲ್ ಕೂಗಬೇಕು. ಹೈ ಫ್ಲೇಮ್ ಮಾಡಿ ಕುಕ್ಕರಲ್ಲಿ 2 ವಿಷಲ್ ಆದರೆ ಸಾಕು. 2 ವಿಷಲ್ ಹೋಗಿದೆ. ಇವಾಗ ತೆಗೆದು ನೋಡೋಣ ಮುಚ್ಚಳ. ಈಗ ಬಂದಿದೆ ಚಿಕನ್ ಬಿರಿಯಾನಿ. ನೋಡೋಣ. ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನೆಲ್ಲ ಒಂದು ಸ್ವಲ್ಪ ಕಲಿಸ್ಬೇಕು. ನಿಧಾನಕ್ಕೆ ಕಲಿಸೋಣ. ಬಿರಿಯಾನಿ ರೆಡಿಯಾಗಿದೆ. ಗಮ್ ಅಂತ ಇದೆ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಚಿಕನ್ ಬಿರಿಯಾನಿ. ಇದು ಒಂದು 5 ಜನ 6 ಜನ ತಿನ್ಬೋದು. ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಭಾನುವಾರದ ಸ್ಪೆಷಲ್ ಚಿಕನ್ ಬಿರಿಯಾನಿ. ಎಷ್ಟು ಸ್ಪೈಸಿ ಆಗಿದೆ ನೋಡಿ. ಮಸಾಲೆ ಎಲ್ಲ ಹಿಡಿದಿದೆ ಚಿಕನ್ಗೆ. ತುಂಬ ಬಿಸಿ ಇದೆ.
ಇವಾಗ ಕುಕ್ಕರ್ ಓಪನ್ ಮಾಡಿದ್ದೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.